ಕರ್ನಾಟಕ ರಾಜ್ಯದಲ್ಲಿ ಈಗ ಆಗ್ತಿರೋ ಒಂದು ಹೊಸ ಬೆಳವಣಿಗೆನ ನೋಡಿ ನಮ್ಮ ಚನ್ನಪಟ್ಟಣ ಜನತೆಗೆ ಭಾಳ ಖುಷಿ ಆಗ್ತಿದೆ. ಈಗಿನ ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಈಗ ಮುಂದಿನ ಮುಖ್ಯಮಂತ್ರಿ ಆಗಲಿಕ್ಕೆ ಎಲ್ಲ ರೀತಿಯ ಸಜ್ಜಾಗ್ತಿದೆ. ಈಗ ನಮ್ಮ ಹಾಲಿ ನಮ್ಮ ಸಿದ್ದರಾಮಣ್ಣನವರು ಮುಖ್ಯಮಂತ್ರಿಯವರು ಅವರೇ ನೇತೃತ್ವದಲ್ಲಿ ನಮ್ಮ ಈಗ DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಅವರ ಆಡಳಿತದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಎಲ್ಲನೂ ವ್ಯವಸ್ಥೆ ಮಾಡಿದ್ದಾರೆ. ನಮಗೆ ಚನ್ನಪಟ್ಟಣ ಜನತೆಗೆ ಭಾಳಷ್ಟು ಸಂತಸ ತಂದಿದೆ. ಮತ್ತು ನಮ್ಮ ರಾಮನಗರ ಜಿಲ್ಲೆಯ ಮಣ್ಣಿನ ಮಗನಾದ ಶಿವಕುಮಾರ್ ಅವರು ಒಂದು ಉತ್ತಮ ಒಂದು ಸ್ಥಾನಕ್ಕೆ ಉನ್ನತ ಸ್ಥಾನಕ್ಕೆ ಏರ್ತಾ ಇರೋದು ನಮಗೆ ತುಂಬ ಖುಷಿ ತಂದಿದೆ. ನಮ್ಮೆಲ್ಲ ನಾಯಕರಿಗೆ ನಮ್ಮೆಲ್ಲ ಜನತೆಗೆ ಭಾಳಷ್ಟು ಖುಷಿ ತಂದಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಚನ್ನಪಟ್ಟಣದ ಮತ್ತು ರಾಮನಗರ ಜಿಲ್ಲೆಯ ಇನ್ನಷ್ಟು ಪ್ರವಾಸೋದ್ಯಮ ಆಗ್ಬೋದು, ಕುಡಿಯೋ ನೀರು ಆಗ್ಬೋದು, ರಸ್ತೆ ಆಗ್ಬೋದು, ಭಾಳಷ್ಟು ಅಭಿವೃದ್ಧಿಗಳನ್ನ ನಾವಿನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ನಡೀತಾ ಇದೆ ಅವರ ಆಡಳಿತದಲ್ಲಿ ಇದು ಇನ್ನಷ್ಟು ಉತ್ತಮವಾಗಿ ಫಾಸ್ಟಪ್ ಆಗ್ಬೋದು ಅಂತೇಳಿ ನಾವು ಅಂದ್ಕೊಳ್ತಾ ಇದ್ದೀವಿ. ಹಾಗೇ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ DK ಶಿವಕುಮಾರ್ ನಾಯಕತ್ವ ನಮಗೆಲ್ಲರಿಗೂ ತುಂಬ ಹುಮ್ಮಸ್ಸು ತರ್ತಾ ಇದೆ. ಇನ್ನಷ್ಟು ಹುಮ್ಮಸ್ಸಿನಿಂದ ನಾವು ಎಲ್ಲ ಕೆಲಸ ಮಾಡ್ತೀವಿ. ಮತ್ತು ಮುಂದಿನ ಬರ್ತಾ ಇರೋ ಒಂದು 2028 ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು. ಅವರು ಅಷ್ಟು ಒಂದು ಹೋರಾಟಗಾರರು ಅವರೊಂದು ಇಚ್ಛಾಶಕ್ತಿ ಅವರಲ್ಲಿ ತುಂಬ ಇದೆ. ಹಾಗಾಗಿ ಭಾಳಷ್ಟು ನಮ್ಮೆಲ್ಲ ಕಾರ್ಯಕರ್ತರುಗಳು, ಚನ್ನಪಟ್ಟಣದ ಎಲ್ಲ ಕಾರ್ಯಕರ್ತರುಗಳು ಭಾಳ ಹುಮ್ಮಸ್ಸಿನಿಂದ ತುಂಬ ಖುಷಿಯಾಗಿದ್ದಾರೆ. ಇನ್ನಷ್ಟು ಕಾರ್ಯಕ್ರಮಗಳು ಅವರಿಂದ ನಾವು ಇನ್ನಷ್ಟು ಯೋಜನೆಗಳು ನಮ್ಮ ಚನ್ನಪಟ್ಟಣ ಜನತೆಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈಗ DK ಶಿವಕುಮಾರ್ ಅವರ ಹೊಸ ಸಂಪುಟ ಇದರಲ್ಲಿ ಸರ್ಕಾರದಲ್ಲಿ ನಮ್ಮ ಚನ್ನಪಟ್ಟಣದ MLA ಅವರಾದಂಥ CP ಯೋಗೇಶ್ವರ್ ಅವ್ರಿಗೂ ಒಂದು ಸಚಿವರ ಸ್ಥಾನವನ್ನು ನೀಡಿ ನಮ್ಮ ಚನ್ನಪಟ್ಟಣ ಅಭಿವೃದ್ಧಿಗೆ ಸಹಕಾರ ಮಾಡಬೇಕು. ಮತ್ತು ರಾಜ್ಯದ ಜನಕ್ಕೂ ಅವ್ರದ್ದು ಒಂದು ಸೇವೆಯ ಅವಶ್ಯಕತೆ ಇದೆ. ದಯಮಾಡಿ ನಾನೊಂದು ಈ ಸಮಯದಲ್ಲಿ ಒಂದು ಮನವಿ ಮಾಡ್ತೀನಿ. ನಮ್ಮ CP ಯೋಗೇಶ್ವರ್ಗೂ ಕೂಡ ಒಂದು ಸಚಿವ ಸ್ಥಾನವನ್ನು ನೀಡೋದ್ರ ಮುಖಾಂತರ ನಮ್ಮ ರಾಮನಗರ ಜಿಲ್ಲೆಗೆ ಮತ್ತು ಚನ್ನಪಟ್ಟಣ ತಾಲೂಕಿಗೆ ಇನ್ನಷ್ಟು ಅಭಿವೃದ್ಧಿಯ ಒಂದು ಕೆಲಸ ಆಗಬೇಕಾಗಿದೆ. ತಮ್ಮಲ್ಲಿ ಮನವಿ ಮಾಡಿ ತಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೊಂದು ಸರಿ